Everyone, welcome back to the channel Learn English with Shiva. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತಂದರೆ ರಾಬರ್ಟ್ ಫ್ರಾಸ್ಟ್ ಯಾರಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ಅಮೇರಿಕನ್ ಪೋಯಿಟ್ ಇವರು. ಓಕೆ, ಅಮೇರಿಕನ್ ಪೋಯಿಟ್ ರಾಬರ್ಟ್ ಫ್ರಾಸ್ಟ್ ಅವರು ಬರೆದಿರುವಂಥ ಡಸ್ಟ್ ಆಫ್ ಸ್ನೋ ಅನ್ನೋ ಒಂದು ಈ ಪೋಯಿಟ್ರಿಯನ್ನು ನಾವು ಓದ್ತಾ ಇದ್ದೀವಿ. ಓಕೆ, ಈ ಒಂದು ಪೋಯಿಟ್ರಿ ನಿಮಗೆ ಗೊತ್ತಿರೋ ಹಾಗೆ NCERT ಕ್ಲಾಸ್ 10 ಬುಕ್ಕಲ್ಲಿ ಕೊಟ್ಟಿರುವಂಥ ಒಂದು ಪೋಯಿಟ್ರಿ ಇದು. ಓಕೆ, ಸೊ ರಾಬರ್ಟ್ ಫ್ರಾಸ್ಟ್ ಅವರು ಯಾಕೆ ಫೇಮಸ್ ಅಪ್ಪ ಅಂತಂದ್ರೆ ಮೋಸ್ಟ್ ಆಫ್ ಹಿಸ್ ಪೋಯಿಟ್ರೀಸ್ ಅವ್ರು ಬರೆದಿರುವಂಥ ವರ್ಕ್ ಆಫ್ ಆರ್ಟ್, ಲಿಟ್ರರಿ ವರ್ಕ್ ಏನೈತಲ್ಲ, ಮೋಸ್ಟ್ ಆಫ್ ದೆಮ್ ಬಹಳಷ್ಟು ಏನದವಪ್ಪ ಅಂತಂದ್ರೆ ಈ ಒಂದು ನೇಚರಿಗೆ ಸಂಬಂಧಪಟ್ಟಿದ್ದು, ವಿಲೇಜ್ ಲೈಫಿಗೆ ಸಂಬಂಧಪಟ್ಟದ್ದು ಹಂಗದಾವು. ಓಕೆ, ಬಟ್ ಈ ಒಂದು ಪೋಯಮ್ ನಿಮ್ಗೆ ನೋಡೋಕೆ ಬಹಳಷ್ಟು ಸಣ್ಣ ಕಾಣ್ತಿರ್ಬೋದು, ಎಂಟರ್ ಲೈನ್ ಅದಾವು, ಬಟ್ ಈ ಪೋಯಮ್ನಾಗ ಭಾಳಷ್ಟು ದೊಡ್ಡ ಮೀನಿಂಗ್ ಐತಿ. ಅದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಏನು ಮಾಡೋಣಪ್ಪ, ಒಂದ್ಸರಿ ರಿಸೈಟ್ ಮಾಡೋಣ. ಡಸ್ಟ್ ಆಫ್ ಸ್ನೋ ರಿಟನ್ ಬೈ ರಾಬರ್ಟ್ ಫ್ರಾಸ್ಟ್. The way a crow shook down on me, the dust of snow from a hemlock tree has given my heart a change of mood and saved some part of day I had rued. ಓಕೆ, ಈ 8 ಲೈನ್ನಾಗ ಓದಿದಾಗ ನಮಗೆ ಏನು ಆಯ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಚೇಂಜ್ ಆಫ್ ಮೂಡ್, ಏನೋ ಒಂದು ಅವ್ರ ಮೂಡ್ ಬದಲಾಯಿತು ಅಂತ ಹೇಳತ್ತಾರ ಅವ್ರು. ಅಂದ್ರೆ ಆ ದಿನ ಏನಾಗಿತ್ತು, ನಮ್ಮ ರೈಟರ್, ನಮ್ಮ ಪೋಯೆಟ್ ಅವ್ರ ಮೂಡ್ ಸರಿ ಇದ್ದಿದ್ದಿಲ್ಲ, ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ಆ ಇನ್ಸಿಡೆಂಟಿಂದ ಅವ್ರಿಗೆ ಏನಾಗಿತ್ತಪ್ಪ ಅಂತಂತಂದ್ರೆ ಮೂಡ ಸರಿ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಈ ಪೋಯಿಟ್ರಿ ಮುಖಾಂತರ ಅವ್ರು ನಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರಪ್ಪ ಅಂತಂದ್ರೆ ದಿ ಪವರ್ ಆಫ್ ನೇಚರ್, ಈ ಒಂದು ನಿಸರ್ಗದ ಪವರ್ ಹೆಂಗೈತಪ್ಪ ಅಂತಂದ್ರೆ ನೀವು ಎಂಥ ಖರಾಬ್ ಮೂಡ್ನಾಗಿದ್ರು ನೀವು ನೇಚರಿಗೆ ಬಂದ್ರಪ್ಪ ಅಂತಂದ್ರೆ ನೇಚರ್ ನಿಮ್ಮನ್ನು ಆ್ಯಕ್ಟಿವ್ ಮಾಡ್ತೈತಿ, ರೆಜ್ಯುನೇಟ್ ಮಾಡ್ತೈತಿ, ನಿಮ್ಮನ್ನು ನಾವು ಈ ಒಂದು ಸಂತೋಷವನ್ನು ನಿಮಗೆ ಕೊಡ್ತೈತಿ ಅಂಥೇಳಿ ಈ ಪೋಯಿಟ್ರಿ ಮುಖಾಂತರ ಏನು ಮಾಡ್ತಾರೋ ಅವರು ನಮಗೆ ಹೇಳ್ಕೊಡ್ತಾರೆ. ನೀವು ಇನ್ನೂ ಒಂದು ನೋಡ್ಬೋದು, ಹೆಮ್ಲಾಕ್ ಅನ್ನೋದು ಅ ಪಾಯ್ಸನಸ್ ಟ್ರೀ, ಅ ಪಾಯ್ಸನಸ್ ಪ್ಲ್ಯಾಂಟ್, ವಿಷಕಾರಿಯಾದಂಥ ಒಂದು ಸಸ್ಯ ಇದು. ಓಕೆ, ಅಥವಾ ಗಿಡ ಅಂತ ತಿಳ್ಕೊರಿ. ಮತ್ತು ಕ್ರೌ, ಕಾಗೆ, ನಾವು ಕಾಗೆಯನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ನೀವು ಗೊತ್ತೈತಿ, ಕಾಗಿನ ಯಾರು ಇಷ್ಟಪಡ್ತೀರಾ? ಯಾರು ಇಷ್ಟಪಡಲ್ಲ. ಓಕೆ, ಇವೆರಡು ಇನ್ ಆಸ್ಪೀಷಿಯಸ್ ಅದಾವು, ಅಷ್ಟು ವಿಶೇಷ ಇಲ್ಲ, ಎಲ್ಲ ರಿಜೆಕ್ಟ್ ಮಾಡುವಂಥದ್ದವು, ಹೌದು. ಆದ್ರೂ ಇವೆರಡು ಏನಪ್ಪ ಅಂತಂದ್ರೆ ನೇಚರ್ನಾಗ ಇರುವಂಥದ್ದು. ಓಕೆ, ನೇಚರ್ನಾಗ ಎಷ್ಟು ಕೆಟ್ಟ ಥಿಂಗ್ಸ್ ಇದ್ದರೂ ಕೂಡ ಅವು ಮನುಷ್ಯನಿಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಸಂತೋಷವನ್ನು ಉಂಟು ಮಾಡ್ತಾವೆ. ಅದನ್ನು ಹೆಂಗೆ ಮಾಡಿದ್ವು ಅಂಥೇಳಿ ನಾವು ಇಲ್ಲಿ ನೋಡೋಣ. ದ ವೇ ಅ ಕ್ರೌ ಶುಕ್ ಡೌನ್ ಆನ್ ಮೀ ದ ಡಸ್ಟ್ ಆಫ್ ಸ್ನೋ ಫ್ರಮ್ ಅ ಹ್ಯಾಮ್ಲಾಕ್ ಟ್ರೀ. ಆ್ಯಕ್ಚುಲಿ ಏನಾಗಿತ್ತು, ನಿಮ್ಗೆ ಆಲ್ರೆಡಿ ನಾನು ಹೇಳಿದ ಪ್ರಕಾರ ಹೇಳಿದ ಹಾಗೆ ನಮ್ಮ ಪೋಯೆಟ್ ಅವ್ರದ್ದು ಮೂಡ್ ಸರಿ ಇದ್ದಿದ್ದಿಲ್ಲ. ಅವರು ಹಿ ವಾಸ್ ಪಾಸಿಂಗ್ ಬೈ ಎ ಟ್ರೀ, ಒಂದು ಗಿಡದ ಬಡಗೆ ಹಾಸಿ ಹೋಗ್ತಾ ಇದ್ರು. ಆ ಹೋಗೋ ಸಮಯದಾಗ ಏನಪ್ಪ ಅಂತಂದ್ರೆ ಆ ಕ್ರೌ, ಆ್ಯಕ್ಚುಲಿ ಅದರ ಆ್ಯಕ್ಷನ್ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಅದ್ರ ಮ್ಯಾಗೆ ಜಿಗಿದಾಡಕತ್ತಿತ್ತು, ಅಲ್ಲಿಂದ ಹಾರು ಹೋಗತ್ತಿತ್ತು ಗೊತ್ತಿಲ್ಲ. ಬಟ್ ಅದು ಅಳಗ್ಯಾಡಿಸಿದ ಗಿಡ, ಅದರಿಂದ ಅಳಗ್ಯಾಡಿದ್ದಕ್ಕೆ ಗಿಡದ ಮೇಲೆ ಕೂತಂತಹ ಅದೇನು ಹಿಮ ಐತಲ್ಲ, ಸ್ನೋ ಐತಲ್ಲ, ಅದೇನು ಮಾಡ್ತಪ್ಪ ಅಂತಂದ್ರೆ ಯಾರ ಮ್ಯಾಗ, ಈ ನಮ್ಮ ರಾಬರ್ಟ್ ಫ್ರಾಸ್ಟ್ ಮೇಲೆ ಸ್ಪ್ರಿಂಕಲ್ಡ್ ಆಯ್ತು, ಬಿತ್ತು. ಅವ್ರ ಮೇಲೆ ಬೆಳಡ್ಲೆ ಸಡನ್ನಾಗಿ ಅವ್ರಿಗೇನೋ ಒಂದು ಚೇಂಜ್ ಅನ್ನಿಸ್ಬಿಡ್ತು. ಆ ದಿನದೊಳಗೆ ಅವ್ರಿಗೆ ಚೇಂಜ್ ಅನ್ನಿಸ್ತು. ಓಕೆ, ಹ್ಯಾಸ್ ಗಿವನ್ ಮೈ ಹಾರ್ಟ್ ಅ ಚೇಂಜ್ ಆಫ್ ಮೂಡ್. ಆ ಸ್ಪ್ರಿಂಕಲ್ ಮಾಡಂಟ್ಲಿ ಅವ್ರಿಗೇನು ಮನಸ್ಸಿಗೆ ಬದಲಾವಣೆ ಏನಾಯ್ತಲ್ಲ, ಆ ಬದಲಾವಣೆ ಏನು ಮಾಡ್ತಪ್ಪ ಅಂತಂದ್ರೆ ಸೇವ್ಡ್ ಸಮ್ ಪಾರ್ಟ್ ಆಫ್ ಅ ಡೇ ಐ ಹ್ಯಾಡ್ ರೂಡ್. ಆಲ್ರೆಡಿ ದಿನದ ಅರ್ಧ ಭಾಗವನ್ನು ಈ ಬ್ಯಾಡ್ ಮೂಡ್ನಾಗ ಕಳೆದು ಬಿಟ್ಟಿದ್ರು. ಇದೇನು ಮಾಡ್ತಪ್ಪ ಅಂತಂದ್ರೆ ಈ ಸ್ಪ್ರಿಂಕಲ್ಡ್ ಆದಂಥ ಸ್ನೋ ಯಾರಿಂದ, ಕ್ರೌ, ಎಲ್ಲಿಂದ, ಹೆಮ್ಲಾಕ್ ಟ್ರೀಯಿಂದ ಅವ್ರ ಮೂಡನ್ನು ವಾಪಸ್ ಕೊಡ್ತು. ಓಕೆ, ಇನ್ ಶಾರ್ಟ್ ನಾವು ಏನು ಕಲಿಬೇಕಾಗೈತಪ್ಪ ಅಂತಂದರೆ ಇಲ್ಲಿ ನೇಚರ್ ಈಸ್ ಅ ಟೀಚರ್, ನೇಚರ್ ಈಸ್ ಅ ಡಾಕ್ಟರ್. ನಮ್ಗೆ ಏನೋ ಪ್ರಾಬ್ಲಮ್ ಇದ್ರೂ ನಾವು ನೇಚರ್ ಜೊತೆಗೆ ಮಾತಾಡ್ಬೋದು, ನೇಚರ್ಗೆ ಹೇಳ್ಕೋಬೋದು. ಓಕೆ, ನೇಚರ್ ಥ್ರೂ ಏನಾಕೈತಪ್ಪ ಅಂತಂದ್ರೆ ಎಲ್ಲನೂ ಸಾಲ್ವ್ ಆಗ್ತೈತಿ. ನಿಮ್ಗೆ ಗೊತ್ತಿರ್ಬೋದು, ಯಾರಾದರೂ ಸೈಕಾಲಜಿಕಲಿ ಏನೋ ಇಲ್ಲೆಸ್ ಇತ್ತಪ್ಪ ಅಂತಾರೆ ಅವ್ರಿಗೆ ನೇಚರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಅಂದರೆ ನೇಚರ್ ಟ್ರೀಟ್ಮೆಂಟ್ ಕೊಟ್ಟರೆ ಏನಾಕೈತಪ್ಪ ಅಂತಂದ್ರೆ ಮನಸ್ಸು ಶಾಂತ ಆಗ್ತೈತಿ. ಓಕೆ, ಇದು ಈ ಒಂದು ಲೆಸನ್ನ ಮೆಸೇಜು. ಹೋಪ್ ನಿಮ್ಗೆ ಡಸ್ಟ್ ಆಫ್ ಸ್ನೋ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಯಾವುದೇ ಥರನಾದ ಡೌಟ್ಸ್ ಇದ್ದರೆ ಏನು ಮಾಡ್ರಪ್ಪ ಅಂತಾರೆ, ಆಲ್ರೆಡಿ ಇನ್ನೂ ಕೆಲವೊಂದಿಷ್ಟು ಲೆಸನ್ಗಳನ್ನ ನಮ್ಮ ಚಾನಲ್ನಲ್ಲಿ ಮಾಡಿ ಹಾಕಿದ್ದೀವಿ, ನೀವು ಅವುಗಳನ್ನು ಕೂಡ ನೋಡ್ಬೋದು. ಓಕೆ, ಫೈನ್. Thank you guys. Thank you for watching this video. If you like our videos, please subscribe and share to your friends. Thank you.